ದೇಸಿ ತಳಿಗಳನ್ನು ಜನಪ್ರಿಯಗೊಳಿಸುವ ಉದ್ದೇಶದಿಂದ ಸಹಜ ಸಮೃದ್ಧ ಸಾವಯವ ಕೃಷಿಕರ ಬಳಗ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಹಾಗೂ ಸಹಜ ಸೀಡ್ಸ್ ಜೊತೆಗೂಡಿ ಮೈಸೂರಿನಲ್ಲಿ 2 ದಿನಗಳ ದೇಸಿ ಬೀಜೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ದೇಸಿ ತಳಿಗಳ ಹಣ್ಣುಗಳು, ಗಿಡ ಹಾಗೂ ಹೂ ಗಿಡ ಸೇರಿದಂತೆ ಇನ್ನಿತರ ತರಕಾರಿ, ಪರಿಕರ ಹಾಗೂ ವಿವಿಧ ಮಾದರಿಯ ಬೀಜಗಳ ಬಗ್ಗೆ ಮಾಹಿತಿ ಪಡೆದರು. ಮುಂಗಾರು ಚುರುಕುಗೊಂಡಿರುವ ಹಿನ್ನೆಲೆಯಲ್ಲಿ ರೈತರಿಗೆ ಬೇಕಾಗಿರುವ ಬಿತ್ತನೆ ಬೀಜಗಳನ್ನು ಒಂದೇ ಸೂರಿನಡಿ ಸಿಗುವಂತೆ ಮಾಡಲಾಗಿದೆ. ಇತ್ತೀಚೆಗೆ ಜನಪ್ರಿಯವಾಗಿರುವ ಶಂಕರ ಕೆಂಪು ಹಲಸು, ಜ್ಯೂಸ್ ಬಿಲ್ವ, ಹಿಪ್ಪು ನೇರಳೆ ಹಣ್ಣು ಸೇರಿದಂತೆ ವಿವಿಧ ಗಿಡಗಳ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ದೂರದರ್ಶನದೊಂದಿಗೆ ಬೀಜ ಸಂರಕ್ಷಕಿ ಪದ್ಮಮ್ಮ ಮರಿಗೌಡ ನಾಟಿ ತಳಿಯ 150ಕ್ಕೂ ಅಧಿಕ ಬೀಜಗಳನ್ನು ಬೆಳೆದಿದ್ದು, ಇವುಗಳೆಲ್ಲವೂ ರೋಗ ನಿರೋಧಕ ಶಕ್ತಿಯಿಂದ ಕೂಡಿವೆ. ಈ ಬೀಜಗಳನ್ನು ನರ್ಸರಿಯಲ್ಲೂ ಬೆಳೆಯಬಹುದು ಅಥವಾ ಹೊಲಗಳಲ್ಲೂ ಬೆಳೆಯಬಹುದಾಗಿದೆ. ಜನರು ಇತ್ತೀಚೆಗೆ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವ ಹಿನ್ನೆಲೆಯಲ್ಲಿ ದೇಸಿ ಬೀಜಗಳ ಸಂರಕ್ಷಣೆ ಮತ್ತು ಉತ್ಪಾದನೆಗೆ ಆದ್ಯತೆ ನೀಡಲಾಗಿದೆ ಎಂದರು. ಗೊಜ್ಜು ಮಾಡಬಹುದು, ಹಾಗೆ ಹಸಿ ಪದಾರ್ಥನು ತಿನ್ನುವಂತ ಪದಾರ್ಥಗಳವೆ, ಅವೆಲ್ಲನೂ ತಿಂದ್ರೆ ನಮ್ಮ ಆರೋಗ್ಯ ಸುಧಾರಿಸುತ್ತದೆ, ರೋಗ ಕಂಟ್ರೋಲ್ ಆಯ್ತದೆ ಅಂತ. ಬೀಜಗಳ ಸಂರಕ್ಷಕ ಮಹಾದೇವ್, ವಿವಿಧ ತಳಿಯ ಭತ್ತದ ತಳಿಗಳನ್ನು ಕಾಪಾಡಿಕೊಂಡು ಸಂರಕ್ಷಿಸಲಾಗುತ್ತಿದೆ. 400ಕ್ಕೂ ಹೆಚ್ಚು ಸಾವಯವ ಭತ್ತದ ತಳಿಗಳನ್ನು ಹೊಂದಿದ್ದು 200ಕ್ಕೂ ಹೆಚ್ಚು ತಳಿಗಳನ್ನು ಪ್ರದರ್ಶಿಸಲಾಗುತ್ತಿದೆ ಎಂದು ಹೇಳಿದರು. ಇಳುವರಿ ಕಡಿಮೆ ಬರುತ್ತೆ, ಆದರೆ ನಾವು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋ ಉದ್ದೇಶದಿಂದ ನಾವು ಅದಕ್ಕೆ ಸಾವಯವ ಭತ್ತ ಅಂತೇಳಿ ಬೆಳೀತಾ ಇದ್ದೀವಿ. ಹಿರಿಯ ಕೃಷಿಕರಾದ ಜಲಜಾಕ್ಷಮ್ಮ, ನಾಟಿ ಬೀಜಗಳಿಂದ ತರಕಾರಿಗಳನ್ನು ಬೆಳೆಯಲು ಉದ್ದೇಶಿಸಿದ್ದು ಬೀಜೋತ್ಸವಕ್ಕೆ ಭೇಟಿ ನೀಡಿ ವಿವಿಧ ತಳಿಯ ಬದನೆ, ಮೆಣಸಿನಕಾಯಿ, ಹಾಗಲಕಾಯಿ, ಬೆಂಡೆಕಾಯಿ, ಕುಂಬಳಕಾಯಿ ಸೇರಿದಂತೆ ವಿವಿಧ ಬೀಜಗಳನ್ನು ಖರೀದಿ ಮಾಡಿರುವುದಾಗಿ ಹೇಳಿದರು. ಏನೇ ಚುಕ್ಕೆ ಸೊಪ್ಪಿನ ಬೀಜ, ಮತ್ತು ಬೇರೆ ಹೂವಿನ ಬೀಜ, ನಾವೇನು ಕೆಮಿಕಲ್ ಏನಿಲ್ಲ, ನಾವು 10 ವರ್ಷದಿಂದ ಮಾಡ್ತಾ ಇದ್ದೀವಿ. ಮತ್ತೋರ್ವ ಕೃಷಿಕ ರಾಜೇಶ್ ಗೆಜ್ಜೆಹಳ್ಳಿ, ಸಾವಯವ ಕೃಷಿಯನ್ನು 2 ವರ್ಷಗಳಿಂದ ಮಾಡುತ್ತಿದ್ದು, ಹೀಗಾಗಿ ದೇಸಿ ಬೀಜಗಳು ಖರೀದಿಸಲಾಗುತ್ತಿದೆ. ಜನರು ಕೂಡ ಸಾವಯವ ಕೃಷಿಯತ್ತ ಆದ್ಯತೆ ನೀಡಬೇಕು ಎಂದು ತಿಳಿಸಿದರು. ಈಗ ವಾಪಸ್ ಬ್ಯಾಕ್ ಟು ಪೆವಿಲಿಯನ್ ಅಂತ ಹೇಳ್ತಾರಲ್ಲಂಗೆ ಈ ಥರದಕ್ಕೆ ಸಾವಯವ ಕೃಷಿಗೆ ಜಾಸ್ತಿ ಒತ್ತು ಕೊಟ್ಟು ಆರೋಗ್ಯದ ಕಡೆ ಗಮನ ಕೊಟ್ಟು ಜಾಸ್ತಿ ಇದನ್ನು ಪರ್ಚೇಸ್ ಮಾಡ್ತಿರೋದು, ಮತ್ತೆ ಅದನ್ನ ಬೆಳೆಯೋರು ಕೂಡ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದ್ದಾರೆ. ಆಹಾರ ತಯಾರಕ ಶರಣಪ್ಪ, ತೆಂಗಿನ ಹಾಲನ್ನು ಬಳಸಿ ಐಸ್ ಕ್ರೀಂ ತಯಾರು ಮಾಡಲಾಗುತ್ತಿದೆ. ಮಾವು, ಹಲಸು, ಸಪೋಟ, ಸ್ಟ್ರಾಬೆರಿ ಸೇರಿದಂತೆ 12 ಬಗೆಯಲ್ಲಿ ಐಸ್ ಕ್ರೀಂ ಮಾಡಲಾಗುತ್ತಿದೆ ಎಂದರು. ಯಾವುದು ಹಾಕಲ್ಲ, ಬೇಕಂದ್ರೆ ನೀವು ಇಲ್ಲೇ ನೋಡಬಹುದು, ಇಷ್ಟು ವೆರೈಟಿ ಇದೆ. ಎಲ್ಲ ಹೆಲ್ತಿಗೆ ತುಂಬಾ ಒಳ್ಳೇದು, ಎಲ್ಲ ನ್ಯಾಚುರಲ್ ಫ್ರೂಟ್ ಹಾಕಿ ಮಾಡಿರೋದು. ಮತ್ತೆ ಈಗೆಲ್ಲ ವೇಗನ್ ಐಸ್ ಕ್ರೀಮ್ ಅಂತಾರಲ್ಲ, ಈ ತರ ತುಂಬಾ ಒಳ್ಳೇದು ನಿಮಗೆ ವೇಗನ್ ಐಸ್ ಕ್ರೀಮ್ ಕಂಪ್ಲೀಟ್. ಬೀಜೋತ್ಸವದ ಆಯೋಜಕ ಕೇಶವಮೂರ್ತಿ, ದೇಸಿ ಬೀಜೋತ್ಸವ ಇಂದು ಮತ್ತು ನಾಳೆ ನಡೆಯಲಿದ್ದು ದೇಸಿ ಬೀಜಗಳಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಬಿತ್ತನೆ ಬೀಜಗಳು ಸೇರಿದಂತೆ ಇನ್ನಿತರ ವಿಷಯದಲ್ಲಿ ಹೊರ ರಾಜ್ಯ ಮತ್ತು ದೇಶಗಳನ್ನು ಅವಲಂಬಿಸಿರುವ ಹಿನ್ನೆಲೆಯಲ್ಲಿ ಅದನ್ನು ಕಡಿಮೆ ಮಾಡುವ ಉದ್ದೇಶದಿಂದ ದೇಸಿ ಬಿತ್ತನೆ ಬೀಜಕ್ಕೆ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದರು. 50ರಿಂದ 60 ತಳಿಗಳು ಗೋಧಿ ತಳಿಗಳಿದ್ದಾವೆ. ಹಾಗೆ ಇದೇ ತರ ವಾಸ್ಟ್ ಡೈವರ್ಸಿಟಿ ಏನ್ ಹೇಳ್ತೀವಿ ನಾವು, ಅದೇ ತರ ತುಂಬಾ ತಳಿಗಳಲ್ಲಿ ನಮಗೆ ನೋಡಕ್ಕೆ ಪ್ರದರ್ಶನ ಸಿಗುತ್ತೆ. ಹಾಗೇನೆ ಸಾವಯವ ಮಳಿಗೆ ಕೂಡ ಇದ್ದಾವೆ. ತುಂಬ ಅಂದರೆ ಟೋಟಲ್ ಒಂದು 30 ಮಳಿಗೆಗಳಿದ್ದಾವೆ. 30 ಮಳಿಗೆಗಳಲ್ಲಿ ಒಂದು 10ರಿಂದ 12 ಬೀಜದ ಮಳಿಗೆಗಳಿದ್ದಾವೆ. ಇದೇ ವೇಳೆ ವಿವಿಧ ಬಗೆಯ ಐಸ್ ಕ್ರೀಂ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು.